ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಇಲ್ಲಿ ಅಂಜು ಮನೆ ಒಳಗಡೆ ಬಂದೇ ಬಿಡ್ತಾರೆ. ಅದೇ ರೀತಿ ಹಾಲನ್ನು ಒಕ್ಕಿಸ್ತಾರೆ. ಮನೆಯವರೆಲ್ಲರೂ ಕೂಡ ಚಪ್ಪಾಳೆ ತಡ್ತಾರೆ. ಆಗ ಅಂಜುಗೆ ಎಷ್ಟೇ ಹೊರಗಡೆ ನಗ್ತಾ ಇದ್ರು ಒಳಗಡೆ ದ್ವೇಷ ಅಸೂಯೆ ಅಂತ ಇರುತ್ತೆ. ಯಾವುದೇ ಕಾರಣಕ್ಕೂ ಆ ಭೂಮಿ ಮತ್ತು ಅಜಿತ್ನ ನಾನಂತೂ ಸುಮ್ಮನೆ ಬಿಡಲ್ಲ ಅಂತ ಮನಸ್ಸೊಳಗಡೆ ಅನ್ಕೊತಾ ಇರ್ತಾರೆ. ಆಗ ಎಲ್ಲರೂ ಕೂಡ ಅಂಜು ಈ ಮನೆ ನಿನ್ನ ಮೇಲೆ ಈ ಹಾಲು ಯಾವ ರೀತಿ ಹೋಗ್ತಾ ಇದೆಯೋ ಅದೇ ರೀತಿ ನೀನು ಕೂಡ ಈ ಮನೇನ ಎಲ್ಲರನ್ನೂ ಕೂಡ ತುಂಬ ಖುಷಿಯಿಂದ ನೋಡ್ಕೋಬೇಕು, ಸರಿ ನಮ್ಮ ಅಂಜು ಅಂತ ಸಂಗೀತ ಹೇಳ್ತಾರೆ. ಆಗ ಅಂಜು ತಲೆ ಅಲ್ಲಾಡಿಸ್ತಾರೆ. ಈ ಕಡೆ ದೇವಯಾನಿ ಮಾತ್ರ ಸ್ಟೇಷನ್ನಲ್ಲಿ ಅಜಿತಾ ದೊಡ್ಡ ತಪ್ಪು ಮಾಡಿಬಿಟ್ಟೆ, ನನ್ನ ಮಗಳ ಮದುವೆನೂ ನೋಡ್ತಿದ್ದಾಗ ಮಾಡಿಬಿಟ್ಟೆ ಅಲ್ವಾ, ನಿನ್ನನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡಲ್ಲ ಕಣೋ. ಇನ್ಮೇಲೆ ಆ ಮನೆಗೆ ನನ್ನ ಮಗಳು ಎಂಟ್ರಿ ಕೊಟ್ಟಾಯಿತು, ಇನ್ನು ನಿಮಗೆಲ್ಲ ಸರಿಯಾಗಿ ಗ್ರಾಚಾರ ಬಿಡಿಸ್ತಾಳೆ ನೋಡ್ತಾ ಇರುವಂತ ಇಲ್ಲಿ ದೇವಯಾನಿ ಅಂದ್ಕೊಂಡು ನಗ್ತಾ ಇರ್ತಾರೆ. ಅದೇ ರೀತಿ ಈ ಕಡೆ ಅಜ್ಜಿ ಸ್ಟೇಷನ್ಗೆ ಹೋಗಬೇಕು ಅಂತ ರೆಡಿ ಆಗ್ತಾ ಇರ್ತಾರೆ. ಆಗ ಭೂಮಿ ಪಾಪ ಸಾಹೇಬ್ರೆ ದೇವಯಾನಿ ಅಮ್ಮ, ಆದರೂ ಅಂಜು ಮದುವೆಗೆ ದೇವಯಾನಿ ಅಮ್ಮ ಇರಬೇಕಿತ್ತು, ಏನೇ ತಪ್ಪು ಮಾಡಲಿ, ಆದರೆ ತನ್ನ ಮಗಳ ಮದುವೆನ ಕಣ್ಣಾರೆ ನೋಡಬೇಕು ಅಂತ ಆಸೆ ಇರುತ್ತೆ. ಆದರೆ ಅವ್ರ ಆಸೆನೂ ಕೂಡ ನಿರಾಸೆ ಆಗೋಯ್ತು, ಪಾಪ ಅಲ್ವಾ ದೇವಯಾನಿ ಅಮ್ಮ ಅಂತ ಭೂಮಿ ಹೇಳ್ತಾರೆ. ಭೂಮಿ ಅದು ನಿನಗನ್ಸುತ್ತೆ ನನಗನ್ಸುತ್ತೆ, ಆದರೆ ಅವ್ರಿಗೆ ಅನ್ನಿಸ್ತಾ ಇಲ್ವೇ, ಅವ್ರು ಮಾಡಿರೋ ಮೋಸ ಒಂದ ಎರಡ, ನಿನಗೆ ಗೊತ್ತಲ್ವಾ, ಶಾರದತ್ತೆಗೆ ಶೂಟ್ ಮಾಡಿದ್ದು ಅವರೇ ಅಂತ ಗೊತ್ತಾದ ಮೇಲೂ ನಿನ್ಗೆ ಅವ್ರ ಮೇಲೆ ಕನಿಕರ ಬರ್ತಾ ಇದೆಯಾ ಭೂಮಿ ಅಂತ ಅಜಿತ್ ಹೇಳ್ತಾರೆ. ಆಗಲ್ಲ ಸಾಹೇಬ್ರೆ, ಪ್ರತಿಯೊಂದು ಹೆಣ್ಣಿಗೂ ತನ್ನ ತಾಯಿ ನನ್ನ ಜೊತೆನೇ ಇರಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಮದುವೆ ಆಗುವಾಗ ಅಂಜುಗೆ ತಾಯಿ ಜೊತೆ ಇರಲಿಲ್ವಲ್ಲ, ಅವಳಿಗೂ ಕೂಡ ತುಂಬ ನೋವಾಗಿರ್ಬೋದಲ್ವಾ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾ ಇರ್ತಾರೆ. ಆಗಿರ್ಬೋದು ಭೂಮಿ, ಆಗಿಲ್ಲ ಅಂತ ನಾನೇನು ಹೇಳಿದ್ನಾ, ಆದರೆ ದೇವಿನಿ ಅತ್ತೆ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ಇಲ್ಲಿ ಅಜಿತ್ ಹೇಳ್ತಾ ಇರ್ತಾರೆ. ನಾನೀಗ ಸ್ಟೇಷನ್ಗೆ ಹೋಗಬೇಕು ಅಂತ ಅಜಿತ್ ಹೇಳ್ತಾ ಇರ್ತಾರೆ. ಒಂದು ಫೋಟೋ ಸಿಗುತ್ತೆ, ಆ ಫೋಟೋ ನೋಡಿಬಿಟ್ಟು ಇದೇನಿದು ದೇವಯಾನಿ ಅಷ್ಟಕ್ಕೂ ರಮನ್ ಅಲ್ಲ, ಇವಳು ಯಾರು ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟಕ್ಕೂ ಈ ಫೋಟೋದಲ್ಲಿ ಏನಿದೆ ಅಂತ ಭೂಮಿ ಹೇಳಿದಾಗ, ಹಾಗಾದರೆ ಇದನ್ನು ನೋಡ್ತಾ ಇದ್ರೆ ದೇವಯಾನಿ ಅಮ್ಮಗೂ ಇವರಿಗೂ ಏನೋ ಇರ್ಬೋದು, ಇದನ್ನೆಲ್ಲ ದೇವಯಾನಿ ಅಮ್ಮ ಹತ್ರ ಕೇಳಿದರೆ ಸತ್ಯ ಹೇಳ್ಬೋದಲ್ವ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾ ಇರ್ತಾರೆ. ನೀನು ಹೇಳೋದು ಕರೆಕ್ಟೇ ಭೂಮಿ ಅಂತ ಅಜಿತ್ ಹೇಳ್ತಾರೆ. ಆಗ ಶ್ರವಣವರು, ಅಜಿತಾ ನಿನ್ನ ಜೊತೆ ನಾನು ಸ್ಟೇಷನಿಗೆ ಬರ್ತಾ ಇದ್ದೀನಿ, ಅದು ಏನು ಎತ್ತ ಅಂತ ನಾನು ಕೇಳಬೇಕು ದೇವಯಾನಿ ಹತ್ರ ಅಂತ ಶ್ರವಣ್ ಹೇಳ್ತಾರೆ. ಸರಿ ಅಂತ ಶ್ರವಣ್ ಜೊತೆ ಈ ಕಡೆ ಭೂಮಿ ಕೂಡ ಅಜಿತ್ ನಜ್ಜಿ ಎಲ್ಲರೂ ಕೂಡ ಸ್ಟೇಷನಿಗೆ ಬರ್ತಾ ಇರ್ತಾರೆ. ಸ್ಟೇಷನಿಗೆ ಬಂದುಬಿಟ್ಟು ಆಗ ಅಜಿತ್ ಅವರು ಅದು ಲಾಕಪ್ ತೆಗಿರಿ ಅಂತ ಹೇಳ್ತಾರೆ. ಆಗ ದೇವಯಾನಿ ಹೊರಗಡೆ ಬರ್ತಾರೆ. ದೇವಯಾನಿ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಅಂತ ಶ್ರವಣ್ ಹೇಳ್ತಾ ಇರ್ತಾರೆ. ಆಗ ಇನ್ನೇನು ಮಾತಾಡೋಕ್ಕಿತ್ತು ಬಾಬಾ, ಎಲ್ಲ ಆಗೋಯ್ತಲ್ವಾ, ಎಲ್ಲರೂ ನನ್ನನ್ನು ತಪ್ಪಿಸ್ತಾಳಂತ ಹೇಳಿ ನನ್ನನ್ನು ಜೈಲಿಗೆ ಹಾಕಾಯ್ತಲ್ವಾ, ಇನ್ನೂ ಏನು ಹೇಳೋದಿದೆ ನಾನು ಅಂತ ದೇವಯಾನಿ ಹೇಳ್ತಾ ಇರ್ತಾರೆ. ದೇವಯಾನಿ ಬೇಜಾರಾಗಬೇಡ, ದಯವಿಟ್ಟು ಅರ್ಥ ಮಾಡ್ಕೋ, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಅಂತ ಶ್ರವಣ್ ಹೇಳ್ತಾ ಇರ್ತಾರೆ. ಈ ಕಡೆ ಅಂಜು ಮಾತ್ರ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಈ ಮನೆಯವ್ರನ್ನ ಏಳಿಗೆ ಆಗೋಕ್ಕೆ, ನಾನು ಸತ್ರು ಕೂಡ ಏಳಿಗೆ ಆಗಕ್ಕೆ ಬಿಡಲ್ಲ. ನನ್ನ ಮಾಮನ ಜೈಲಿಗೆ ಹಾಕಿದವರು, ನಮ್ಮ ಮದುವೆ ದಿನವೇ ನನ್ನ ಮಾಮನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ ಅಜಿತ್ನಂತೂ ಯಾವುದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡಲ್ಲ. ಅಜಿತಾ ನೋಡ್ತಾ ಇರೋ, ಇನ್ಮೇಲೆ ಈ ಅಂಜು ಹೊಸ ಅವತಾರನ, ಈ ಅಂಜು ಅವತಾರ ನೋಡಿ ನೀವೆಲ್ಲ ಬೆಚ್ಚಿ ಬಿಡಬೇಕು, ಮಾಡಿದ ತಪ್ಪಿಗೆ ನೀವೆಲ್ಲರೂ ಶಿಕ್ಷೆ ಅನುಭವಿಸ್ಬೇಕು, ಆ ರೀತಿ ಮಾಡೇ ಮಾಡ್ತೀನಿ, ಇಲ್ಲ ಅಂದರೆ ನನ್ನ ಹೆಸರು ಅಂಜುನೇ ಅಲ್ಲ. ನೋಡ್ತಾ ಇರಿ, ಇಷ್ಟು ದಿನ ಇರೋ ಅಂಜುನೇ ಬೇರೆ, ಇನ್ಮೇಲೆ ಇರೋ ಅಂಜುನೇ ಬೇರೆ. ಇಷ್ಟು ದಿನ ಒಳ್ಳೆಯವಳಾಗಿದ್ದೀನಿ, ಇನ್ಮೇಲೆ ನನ್ನ ಆಟ ಶುರು ಆಗಿದೆ, ಈ ಮನೆ ಸೊಸೆ ನಾನು ಆಗಾಯಿತು, ಇನ್ಮೇಲೆ ನೋಡ್ಕೊತೀನಿ ಎಲ್ಲರನ್ನೂ ಅಂತ ಅಂಜು ಚಾಲೆಂಜ್ ಮಾಡ್ತಾ ಇರ್ತಾರೆ. ಆಗ ದೇವಯಾನಿ ಕಡೆ ಏನದು ಶ್ರವಣ್ ಭಾವ ಅಂತ ಕೇಳ್ತಾ ಇರ್ತಾರೆ. ಅದು ದೇವಯಾನಿ, ಅದು ಇಲ್ಲಿ ನೋಡು, ಈ ಫೋಟೋ ನೋಡು ಅಂತ ಇಲ್ಲಿ ಶ್ರವಣ್ ತೋರಿಸ್. ದೇವಯಾನಿ ಶಾಕ್ ಆಗ್ತಾರೆ. ದೇವಯಾನಿ ಇವಳು ಯಾರು ಅಂತ ನೀನು ಗೊತ್ತಿದೆಯಾ ಅಂತ ಶ್ರವಣ್ ಕೇಳ್ತಾ ಇರ್ತಾರೆ. ಅದು ಭಾವ ಅದೇನಂತ ಹೇಳಿ, ಅಯ್ಯೋ ಸಿಕ್ಕಿರೋದೇ ಒಂದು ಒಳ್ಳೆ ಚಾನ್ಸು, ಈಗಲೇ ಇದನ್ನು ದೊಡ್ಡದಾಗಿ ಮಾಡ್ತೀನಿ ಅಂತ ಹೇಳಿ ದೇವಯಾನಿ ಇನ್ನೊಂದು ಪ್ಲ್ಯಾನ್ ಮಾಡ್ತಾರೆ. ಅದು ಭಾವ ಇವಳು ಮತ್ತು ರಮಣ್ಗೆ ಸಂಬಂಧ ಇದೆ, ಅವರಿಬ್ಬರು ಒಬ್ಬರು ತುಂಬಾ ಹಚ್ಕೊಂಡಿದ್ದಾರೆ. ನಾನು ಎಷ್ಟು ಸರಿ ಹೋಗಿ ಹೇಳಿದ್ರು ಕೂಡ ನನ್ನ ಮಾತನ್ನೇ ಕೇಳ್ತಾ ಇರಲಿಲ್ಲ ರಮಣ್ ಅವರು, ಆದರೆ ಅವಳ ಜೊತೆ ಡೇಟಿಂಗು ಅದು ಇದು ಅಂತ ಸುತ್ತಾಡ್ತಾ ಇರ್ತಾರೆ, ನನ್ನ ಮಾತನ್ನೇ ಕೇಳ್ತಾ ಇರಲಿಲ್ಲ. ನಾನು ಏನು ಮಾಡಲಿ, ನಮಗೂ ಒಂದು ಮಗಳಿದ್ದಾಳೆ, ನನ್ನ ಮಾತು ಕೇಳಿ ಅಂತ ಹೇಳಿದ್ರು ಕೂಡ ಅವ್ರು ನನ್ನ ಮಾತು ಕೇಳಲೇ ಇಲ್ಲ ಅಂತ ಇಲ್ಲಿ ನೋಡು, ಈ ಫೋಟೋದಲ್ಲಿರೋದೆಲ್ಲ ನಿಜಾನೇ, ಅಷ್ಟಕ್ಕೂ ಇಷ್ಟಕ್ಕೆಲ್ಲ ಕಾರಣ ಇವರಿಂದನೇ ಆಗಿದ್ದು, ಶಾರದಾಗೆ ಶೂಟ್ ಮಾಡಿದ್ದು ಇದಕ್ಕೆಲ್ಲ ಕಾರಣ ಇವರೇ ಇಬ್ಬರು ಅಂತ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಅಜಿತ್ ಶಾಕ್ ಆಗ್ತಾರೆ. ಏನು ಹೇಳ್ತಾ ಇದ್ದೀರಾ ಅತ್ತೆ ನೀವು ಅಂತ ಕೇಳ್ತಾರೆ. ಆಗ ದೇವಯಾನಿ ಹೊಸದೊಂದು ನಾಟಕನೇ ಸೃಷ್ಟಿ ಮಾಡಿ ಕತೆ ಮೂಲಕ ಎಲ್ಲರಿಗೂ ಹೇಳ್ತಾರೆ.
ಹೇಳ್ತಾರೆ. ಅದನ್ನೆಲ್ಲರೂ ಕೂಡ ನಂಬಿಡ್ತಾರೆ. ಹಾಗಾದರೆ ದೇವಯಾನಿದು ಏನೂ ತಪ್ಪಿಲ್ಲ ಅಂತ ಇವಾಗಾದರೂ ಅರ್ಥ ಆಯ್ತಾ ಅಜಿತ, ಇವಾಗಾದರೂ ದೇವಯಾನಿನ ಬಿಡಿಸ್ಬಿಡು ಅಂತ ಇಲ್ಲಿ ಶ್ರವಣ್ ಹೇಳ್ತಾರೆ. ಆಗ ಅಜಿತ್ಗೂ ಕೂಡ ದೇವಯಾನಿ ಹೇಳ್ತಾ ಇರೋದು ನಿಜ ಅಂತ ಗೊತ್ತಾಗುತ್ತೆ. ಅತ್ತೆ ನೀವೇನು ಬೇಜಾರಾಗಬೇಡಿ ಅತ್ತೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೋಡಿ ಇವಾಗ ನಿಮ್ದೇನೂ ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ವಾ, ಮೊದಲು ಮನೆಗೆ ಹೋಗೋಣ ಬನ್ನಿ ಅಂತ ಹೇಳ್ತಾರೆ. ಆಗ ನಚ್ಚಿ ಕೂಡ ಅತ್ತೆ ನಿಮ್ಮ ಅಂದ್ಕೊಂಡ ಹಾಗೆ ಅಂಜುನ ನಾನು ಮದುವೆ ಆಗಿದ್ದೀನಿ ಅಂತ ನಚ್ಚಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ದೇವಯಾನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ನಚ್ಚಿ ಎಷ್ಟು ಖುಷಿ ಆಗ್ತಿದೆ, ಕೊನೆಗೂ ನನ್ನ ಮಗಳಿಗೆ ನೀನು ಭಾಳ ಕೊಟ್ಬಿಟ್ಟಿ ಅಲ್ವಾ, ಅಷ್ಟೇ ಸಾಕು ನನಗೆ, ನನಗಿನ್ನೇನು ನೋವು ಇಲ್ಲ, ನಾನು ಎಲ್ಲೂ ಬರಲ್ಲ, ನನ್ನನ್ನು ಬಿಟ್ಬಿಡಿ ನನ್ನ ಪಾಡಿಗೆ ಅಂತ ದೇವಯಾನಿ ಹೇಳ್ತಾರೆ. ಅಯ್ಯೋ ದೇವಯಾನಿ ಏನು ಮಾತಾಡ್ತಾ ಇದೆಯಾ, ಏನೋ ಒಂದು ಗಳಿಗೆ ಕೆಟ್ಟ ಗಳಿಗೆ ಆ ರೀತಿ ಆಗೋಯ್ತು ಅಂತ ಇಲ್ಲಿ ಹೇಳ್ತಾರೆ. ಆದರೆ ದೇವಯಾನಿ ಹೇಳಿರೋದೆಲ್ಲ ಸುಳ್ಳು ಅಂತ ಅಜಿತ್ ಮುಂದೆ ಗೊತ್ತಾಗುತ್ತಾ, ಅಜಿತ್ಗೆ ಮತ್ತೆ ಗೊತ್ತಾಗುತ್ತಾ ಅಂತ ಮುಂದೆ ಬರುವ ವಿಡಿಯೋದಲ್ಲಿ ಕಾದು ನೋಡೋಣ. ಅದೇ ರೀತಿ ಈ ಕಡೆ ಅಂಜು ಅಂತೂ ಈ ಮನೆಯವ್ರನ್ನ ಖಂಡಿತವಾಗ್ಲೂ ಸುಮ್ಮನೆ ಬಿಡಲ್ಲ, ಎಲ್ಲರೂ ಕೂಡ ನಾಶ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಆದರೆ ಭೂಮಿ ಅದಕ್ಕೆ ಅವಕಾಶ ಕೊಡ್ತಾರ, ಅಂಜು ಮುಂದೆ ರೆಡ್ ಹ್ಯಾಂಡ್ ಆಗಿ ಭೂಮಿ ಸಿಕ್ಕಾಕೊಂತಾರ ಅಂತ ಮುಂದೆ ಬರುವ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ.